ರಿಪಬ್ಲಿಕ್ ಕನ್ನಡ 100% ನ್ಯೂಸ್. ಯಾವುದೇ ಒಂದು ಸುದ್ದಿಯನ್ನು ಮಾಡಬೇಕಾದ್ರೆ ಅದು ಜನಪರ ಕಾಳಜಿಯನ್ನು ಇಟ್ಟುಕೊಂಡು ಸುದ್ದಿಯನ್ನು ಮಾಡೋದು ನಮ್ಮ ಜವಾಬ್ದಾರಿ. ಈಗ ನಾವು ಒಂದು ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದ್ದೀವಿ. ಈ ಸುದ್ದಿ ಜನಪರ ಕಾಳಜಿಯಾಗಿ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇನ್ವೆಸ್ಟಿಗೇಷನ್ ಸ್ಟೋರಿ. ರಾಜ್ಯದ ಜನರ ಮುಂದೆ ತೆರೆದಿರ್ತಾ ಇದ್ದೀವಿ ನಯವಂಚಕರ ಸುದ್ದಿ. ಮುದ್ದು ಮಕ್ಕಳ ಕಣ್ಣೀರ ಕಥೆಗಳೇ ಈ ಗ್ಯಾಂಗ್ನ ಬಂಡವಾಳ. ಕರುಣೆ ಮಾನವೀಯತೆಯೇ ಇವರಿಗೆ ಹಣ ಮಾಡೋ ದಂಧೆ ಆಗಿದೆ. ಆ ಗ್ಯಾಂಗ್ ಯಾವುದು? ಆ ಖತರ್ನಾಕ್ಗಳ ಟಾರ್ಗೆಟ್ ಯಾರು? ಯಾರನ್ನ ಟಾರ್ಗೆಟ್ ಮಾಡ್ತಾರೆ? ಹೇಗೆ ಟಾರ್ಗೆಟ್ ಮಾಡ್ತಾರೆ? ಎಲ್ಲವನ್ನೂ ಕೂಡ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ. ನಾವು ಈ ಸುದ್ದಿ ಏನು ಅನ್ನೋದನ್ನು ನಿನ್ನ ಕೆಲವೇ ಕ್ಷಣಗಳಲ್ಲಿ ರಿವೀಲ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಪೊಲೀಸರು ಈ ವಿಚಾರವನ್ನು ಸೀರಿಯಸ್ ಆಗಿ ಪರಿಗಣನೆಗೆ ತೆಗೆದುಕೊಳ್ಳಲೇಬೇಕು. ಪೊಲೀಸರು ಕ್ರಮ ತೆಗೆದುಕೊಳ್ತಾರಾ? ತೆಗೆದುಕೊಳ್ಳಲೇಬೇಕು. ನಾವು ವಿತ್ ಪ್ರೂಫ್ ಈ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆಯ ಮುಂದೆ ರಾಜ್ಯ ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಕಾದ್ ನೋಡ್ತೀವಿ. ಮುದ್ದು ಮಕ್ಕಳ ಕಣ್ಣೀರ ಕಥೆ ಏನಿದೆಯಲ್ಲ, ಆ ಕಣ್ಣೀರ ಕಥೆಯಲ್ಲಿ ಕೋಟಿ ಕೋಟಿ ಹಣ ಕಬಳಿಸ್ತಿದ್ದಾರೆ. ಹೇಗೆ ಅಂತ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ. ಅನಾಥಾಶ್ರಮದ ಹೆಸರಲ್ಲಿ ಲಕ್ಷ ಲಕ್ಷ ರೂಪಾಯಿ ವಂಚನೆ ಆಗಿದೆ. ಅನಾಥ ಮಕ್ಕಳ ಹೆಸರಲ್ಲಿ ಜನರಿಗೆ ಮಕ್ಮಲ್ ಟೋಪಿ ಹಾಕ್ತಾರೆ. ಟೆಲಿಕಾಲರ್ಗಳಾಗಿ ಹೆಣ್ಣು ಮಕ್ಕಳನ್ನು ನೇಮಿಸ್ಕೊಳ್ತಾರೆ. ಹುಟ್ಟು ಹಬ್ಬ ಇರೋರಿಗೆ ಕಾಲ್ ಮಾಡಿ ಹಣ ಕೊಡಿ ಅಂತ ಕೇಳ್ತಾರೆ. ನೋಡಿ, ಇನ್ನು ಯಾವುದಾದ್ರೂ ದುಡ್ಡು ಮಾಡೋದಕ್ಕೆ ದಂಧೆಗಳು ಗ್ಯಾಂಗ್ಗಳು ಉಟ್ಕೊಳ್ತಾ ಇದೆಯೋ ಗೊತ್ತಾಗ್ತಿಲ್ಲ. ಹೆತ್ತವರು ಇಲ್ಲದೆ ಮಕ್ಕಳು ಅನಾಥವಾಗಿ ಅನಾಥಾಶ್ರಮದಲ್ಲಿ ಹೆಂಗೋ ಜೀವನ ನಡೆಸ್ತಾ ಇರ್ತಾರೆ. ಆದರೆ ನೋಡಿ, ಆನೇಕಲ್ನ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ ವಿತ್ ಪ್ರೂಫ್. ಇದೇ ಕಟ್ಟಡದಲ್ಲಿ ಆ ಜಾಲ ಇರುವಂಥದ್ದು. ಇದು ದೊಡ್ಡ ಜಾಲ. ಇದರ ಹಿಂದೆ ಬಿದ್ದರೆ ಪೊಲೀಸ್ ಇಲಾಖೆಗೆ ದೊಡ್ಡ ದೊಡ್ಡ ಮಿಖಾಗಳು ಸಿಗ್ತಾರೆ. ಪೊಲೀಸ್ ಇಲಾಖೆಯವರು ಆನೇಕಲ್ನಲ್ಲಿ ನಡೀತಾ ಇರುವಂಥ ದಂಧೆ ಇದು. ನೋಡಿ, ಇದೇ ಜಾಗ. ಪೊಲೀಸ್ ಅವರು ಕ್ರಮವನ್ನು ತಗೋತಾರ. ಇದು ಎಷ್ಟು ನಯವಾಗಿ ವಂಚನೆ ಮಾಡ್ತಿದ್ದಾರೆ ಅಂತಂದರೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಯಾವುದಾದ್ರೂ ಯಾರಾದರೂ ಫೋನ್ ಮಾಡಿ ಹೆಣ್ಮಕ್ಳು ಹುಟ್ಟು ಹಬ್ಬದ ಶುಭಾಶಯಗಳು, ಹ್ಯಾಪಿ ಬರ್ಡೇ, ನಾವು ಈ ಥರ ಪೀಪಲ್ ಚಾರಿಟಬಲ್ ಟ್ರಸ್ಟ್ನ ಕಡೆಯಿಂದ ಫೋನ್ ಮಾಡ್ತಾ ಇದ್ದೀವಿ, ನಮ್ಮ ಹತ್ರ ಒಂದಷ್ಟು ಜನ ಅನಾಥ ಮಕ್ಕಳಿದ್ದಾರೆ, ನೀವು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದೀರಾ, ಅದರಲ್ಲಿ 1,500, 2,500, 5,000 ದೇಣಿಗೆಯಾಗಿ ಕೊಡಿ ಅಂತೇಳಿ ಒಂದು QR ಕೋಡನ್ನು ಕಳಿಸ್ತಾರೆ. ನೀವು ಅಯ್ಯೋ ನನ್ನ ಹುಟ್ಟು ಹಬ್ಬ, ಅಯ್ಯೋ ಪಾಪ ಮಕ್ಕಳು ಇವತ್ತು ಅನಾಥರಾಗಿದ್ದಾರೆ, ಹೋಗ್ಲಿ ಅಂತೇಳಿ 2,000, 3,000, 5,000 ಹಾಕ್ತೀರಾ. ಆ ದುಡ್ಡು ಮಕ್ಕಳಿಗೆ ಹೋಗ್ತಿಲ್ಲ, ಈ ದಂಧೆ ಕೋರರಿಗೆ ಹೋಗ್ತಾ ಇದೆ. ಪ್ರತಿನಿತ್ಯ ಅವ್ರಿಗೆ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಆ ಎಲ್ಲ ಡೀಟೇಲ್ ನಾವು ನಿಮ್ಮ ಮುಂದೆ ಇಡ್ತೀವಿ. ಅವ್ರು ಯಾರು ಮಾಡ್ತಾವ್ರಲ್ಲ ವಿತ್ ಫೋಟೋ ನೋಡಿ. ಆ ಟ್ರಸ್ಟ್ನ ನಡೆಸ್ತಾ ಇರುವಂಥ ಕೀರ್ತಿ ಅನ್ನುವ ಈ ಮಹಿಳೆ, ಅನಾಥ ಮಕ್ಕಳ ಹೆಸರಲ್ಲಿ ನೋಡಿ, ಈ ಮಹಿಳೆ ಶ್ವೇತಾ, ಇವರಿಬ್ಬರ ವಿರುದ್ಧ ಕ್ರಮ ಆಗಲೇಬೇಕು. ಕ್ರಮ ತಗೋತೀರಾ ಪೊಲೀಸ್ ಇಲಾಖೆ? ಗೃಹ ಸಚಿವರೇ, ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ನಿಮ್ಮ ಕಾರ್ಯ ನಾವು ಯಾವಾಗಲೂ ಕೂಡ ಶ್ಲಾಘಿಸ್ತೀವಿ. ಆದರೆ ನಿಮ್ಮ ಇಲಾಖೆಗೆ ಸೂಚನೆ ಕೊಡಿ ತತ್ಕ್ಷಣ. ಈ ಇಬ್ಬರು ಮಹಿಳೆಯರು ಅನಾಥ ಮಕ್ಕಳ ಹೆಸರಲ್ಲಿ ಲಕ್ಷ ಲಕ್ಷ ವಂಚಿಸ್ತಿದ್ದಾರೆ. ಎಲ್ಲಿ ನೋಡಿ, ಚಂದಾಪುರದಲ್ಲಿ, ಆನೇಕಲ್ ತಾಲೂಕು ಚಂದಾಪುರದಲ್ಲಿ ಈ ದಂಧೆ ನಡೆಸ್ತಾ ಇರುವಂಥದ್ದು. SVB ಅಲೈಸ್ ಟ್ರಸ್ಟ್ ಹೆಸರಲ್ಲಿ ಆಫೀಸನ್ನು ಓಪನ್ ಮಾಡ್ಕೊಂಡವ್ರೆ. ನಮ್ಮ ಪ್ರತಿನಿಧಿ ಸ್ಪಾಟ್ಗೆ ಹೋಗಿ ರಿಯಾಲಿಟಿ ಚೆಕ್ ಮಾಡವ್ರೆ. ಚಂದಾಪುರದ ಟೀಚರ್ಸ್ ಕಾಲೋನಿಯಲ್ಲಿರುವಂಥ ಕಚೇರಿ, ಶ್ವೇತಾ ಮತ್ತು ಕೀರ್ತಿ ಅನ್ನುವವರು ನಡೆಸುತ್ತಿರುವಂಥ ಕಚೇರಿ. ಪ್ರಶ್ನೆ ಮಾಡಿದ್ರೆ ಸುಳ್ಳು ಲೊಕೇಶನ್ ಕಳಿಸಿ ಮಹಾ ಮೋಸ ಮಾಡ್ತಾರೆ. ನೋಡಿ, ಮೋಸ ಹೋಗೋರು ಇರೋವರೆಗೂ ಕೂಡ ಮೋಸ ಮಾಡೋರು ಹುಟ್ಕೊಳ್ತಾನೆ ಇರ್ತಾರೆ. ನೋಡಿ, ಇವತ್ತು
ಈ ಇಬ್ಬರ ಮಹಿಳೆಯರು ಸೇರ್ಕೊಂಡು ಮಾಡಿರೋದು ನಾಳೆ ಯಾರಿಗೋ ನಿಜವಾಗ್ಲೂ ಕೂಡ ಅವಶ್ಯಕತೆ ಇರೋರ್ಗೂ ಕೂಡ ನಾವು ಕೊಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನೋಡಿ, ಎನ್ ಜಿ ಒ ಹೆಸರಲ್ಲಿ ಸ್ಕ್ಯಾಮ್ ಮಾಡ್ಕೊಂಡಿದ್ದಾರೆ ಈ ಇಬ್ಬರು ಹೆಣ್ಣು ಬಾಕರು. ಅನಾಥ ಮಕ್ಕಳ ಹತ್ರ ಹೋಗೋದು, ಆ ಅನಾಥ ಮಕ್ಕಳ ಹತ್ರ ನಿಂತ್ಕೊಂಡು ಸೆಲ್ಫಿ ತಗೊಳ್ಳೋದು, ಈ ಇಬ್ಬರೇ